ನನ್ನ ಮೊದಲನೇ ಮಗಳಿಗಾಗಿರೋ ಅನಾಹುತ ನಿಮ್ಗೆ ಗೊತ್ತೇ ಇದೆ. ಇನ್ನು ಎರಡನೇ ಮಗಳು ಮದುವೆನೇ ಬೇಡ ಅಂತ ಹೇಳಿದ್ಲು. ಮೂರನೇ ಅವಳಿಗೆ ಎರಡನೇ ಸರ್ತಿನೂ ನಿಶ್ಚಿತಾರ್ಥ ನಿಂತು ಹೋಯ್ತು. ಯಾವತ್ತು ನಮ್ಮ ಮನೆಯಲ್ಲಿ ನಾನು ಆ ಹಾವಿನ ಪೊರೆ ನೋಡಿದ್ನೋ ಅವತ್ತಿನಿಂದ ಇಂಥ ಅವಘಡಗಳು ನಡೀತಾನೆ ಇದ್ದಾವೆ. ನಿಮ್ಮಿಬ್ರು ಹೆಣ್ಮಕ್ಳು ಜಾತಕ ನೋಡ್ತಿದ್ರೆ ಯಾವ ದೋಷನೂ ಕಾಣ್ತಾ ಇಲ್ಲ. ನೀವ್ ಹೇಳ್ತಿರೋದು ನೋಡಿದ್ರೆ ನಿಮ್ ಮನೇಲೆ ಏನೋ ದೋಷ ಇದೆ ಅಂತ ಕಾಣಿಸುತ್ತೆ. ಅದನ್ನ ಹೇಗ್ ತಿಳ್ಕೊಳ್ಳೋದು ಜ್ಯೋತಿಷಿಗಳೇ? ಮನೇಲಿರೋ ದೋಷನ ಕಂಡು ಹಿಡಿದು ಅದಕ್ಕೆ ಪರಿಹಾರ ಸೂಚಿಸೋದಿಕ್ಕೆ ಸರಿಯಾದ ಜ್ಞಾನಿಗಳು ಅಂತಂದ್ರೆ ನನಗ್ ತಿಳಿದ ಮಟ್ಟಿಗೆ ರಾಮಚಂದ್ರ ಆಚಾರ್ಯರು ಒಬ್ರೆ. ಅವರಿಗೆ ಗಾಳಿಶಾಸ್ತ್ರ, ಭೂಮಿಶಾಸ್ತ್ರ, ನೆಲಶಾಸ್ತ್ರ ಎಲ್ಲ ಗೊತ್ತಿದೆ. ಆದಷ್ಟು ಬೇಗ ಅವ್ರನ್ನ ಕರೆಸಿ ಜೋಯಿಸ್ರೆ. ನಿಮ್ಮ ಜೋಯಿಸರು ಹೇಳಿದಾಗೆ ನಿಮ್ಮೆಲ್ಲರ ಜಾತಕಗಳು ಶುದ್ಧವಾಗೇ ಇದೆ. ನಾನು ಹೊರಗಿಂದ ಮನೆಗೆ ಬರುವಾಗಲೇ ಗಮನಿಸಿದೆ, ಯಾವ ಅವಲಕ್ಷಣನೂ ಕಾಣಿಸ್ಲಿಲ್ಲ. ಒಂದು ಸಲ ಮನೆಯನ್ನೆಲ್ಲ ಸುತ್ತಿ ನೋಡ್ತೀನಿ, ಒಳಗೇನಾದ್ರೂ ಸಮಸ್ಯೆ ಇದ್ರೆ ಗೊತ್ತಾಗತ್ತೆ. ಆಯ್ತು, ದಯಮಾಡಿಸಿ. ಈ ರೂಮಲ್ಲಿ ಏನಿದೆ ತೆಗಿರಿ. ನಾಗವಲ್ಲಿ ರಾಮನಗರ ಸಂಸ್ಥಾನದಲ್ಲಿದ್ದ ಆ ಚಿತ್ರ ಇಲ್ಲಿಗೆ ಯಾಕೆ ಬಂತು? ಯಾರೀಕೆ? ನನ್ನ ಎರಡನೇ ಮಗಳು ಗೀತಾ. ಚಿತ್ರಪಟ ಇರೋ ಈ ರೂಮಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಆ ಚಿತ್ರನ ಬಿಡಿಸೋದೆ ಇವಳು ಗುರಿ ಆಚಾರ್ಯ. ಬೇಡ ಬೇಡ, ಇವತ್ತಿಗೆ ನೀನು ಈ ಗುರಿ ಸೇರೋ ಆಸನ ಬಿಟ್ಬಿಡು. ಈಗಲೇ ಈ ಬಾಗಿಲನ್ನ ಮುಚ್ಚಿ ಬೀಗ ಹಾಕ್ಬೇಡಿ. ಆಯ್ತು. ನಾನು ಹೇಳೋರ್ಗೂ ತೆಗಿಬೇಡಿ. ಬೇಡಿ, ನೀವು ಬಾಗಿಲು ಮುಚ್ಚಿಸ್ಬೇಡಿ. ನೀವು ಬೀಗ ಹಾಕ್ಸಿದ್ರು ನಾನು ಅದನ್ನ ತೆಗಿಬೇಕಾಗಿ ಬರುತ್ತೆ. ಹಾಗೊಂದ್ ವೇಳೆ ನೀನ್ ಬಾಗಿಲು ತೆಗೆದು ಚಿತ್ರ ಬಿಡಿಸೋ ಪ್ರಯತ್ನ ಪಟ್ರೆ ಬಿಡಿಸೋ ನಿನ್ನ ಕೈಗೆ ಬಲ ಇಲ್ದ ಹಾಗೆ ಮಾಡ್ಬೇಕಾಗತ್ತೆ. ಹುಷಾರ್. ನಿಮ್ಮನೆ ಸಮಸ್ಯೆಗೆ ಈ ಚಿತ್ರಪಟನೆ ಕಾರಣ. ಇದು ಈ ಮನೆಗೆ ಹ್ಯಾಕ್ ಬಂತು? ಮೊದಲು ಅದನ್ನ ಹೇಳಿ. ನನ್ನ ಮೊದಲನೇ ಮಗಳು ಅಳಿಯ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅದನ್ನ ಬಹುಮಾನವಾಗಿ ಪಡೆದಿದ್ರು. ಯಾವಾಗ? ಈಗ ಒಂದು 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಆ ಸಮಸ್ಯೆ ತೀರ್ತು. ಆ ಚಿತ್ರಪಟ ಇಲ್ಲಿ ಬಂದ ತಕ್ಷಣ ಈ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ. ಈಗ ನಿಮ್ಮ ಮಗಳು ಅಳಿಯಲ್ಲಿದ್ದಾರೆ. ನಾನೀಗ್ಲೇ ಅವ್ರು ನೋಡ್ಬೇಕು. ಒಂದು ಆಕ್ಸಿಡೆಂಟ್ ಅಲ್ಲಿ ಮಗಳು ಅಳಿಯ ನಮ್ಮಿಂದ ದೂರವಾಗ್ಬಿಟ್ರು. ಯಾವಾಗ? ಈ ಚಿತ್ರಪಟನ ಬಹುಮಾನವಾಗಿ ಪಡೆದಿದ್ದಿ ನಾನೇ. ಆ ಅಪಘಾತ ಆಗಿತ್ತು. ಈ ಚಿತ್ರಪಟ ಅವ್ರ ಕೈ ಸೇರ್ತಿದ್ದ ಹಾಗೆ ಅವ್ರು ಸತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವಳೇ, ಈ ನಾಗವಲ್ಲಿನೇ. ಆಚಾರ್ಯರೇ, ನಿಮ್ಮ ಮಾತು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ನಾಗವಲ್ಲಿ ಯಾರು? ಅವಳಿಂದ ನಮ್ಮನೆಗೆ ಯಾಕೆ ಸಮಸ್ಯೆ ಬರುತ್ತೆ? ಇವಳು ಯಾರ ಮುಂದೆ ಇರ್ತಾಳೋ ಆ ಮನೆಯಲ್ಲಿ ಒಂದು ಹೆಣ್ಣು ಸಮಸ್ಯೆಗೆ ಗುರಿ ಆಗ್ತಾಳೆ. ಸಮಸ್ಯೆಗೆ ಸಿಲುಕಿದ ಹೆಣ್ಣು ಇನ್ನೊಬ್ಬರ ಮೇಲೆ ಸೇರ್ ತೀರಿಸ್ಕೊಳ್ದೆ ಬಿಡಲ್ಲ. ಹಾಗಾದ್ರೆ ರೂಮಿಗೆ ಬೀಗ ಯಾಕೆ ಹಾಕ್ಬೇಕು? ಚಿತ್ರಪಟನ ಹೊರಗೆ ಬಿಸಾಡ್ಬೋದಲ್ಲ? ಚಿತ್ರಪಟ ಬಿಸಾಕಿದ್ರೆ ಅದು ಹೊರಗೆ ಹೋಗುತ್ತೆ, ಆದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಮೊದಲು ನಿಮ್ಮ ಮನೇಲಿ ಇವಳಿಂದ ಯಾರಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದಾರ ಇಲ್ವ ಅಂತ ಕಂಡುಹಿಡಿಬೇಕು. ಯಾಕೆ ಕಂಡುಹಿಡ್ತೀರಾ ಆಚಾರ್ಯರೇ? ಅದಕ್ಕೆ ನಮ್ಮ ಕ್ಯಾಪ್ಟನ್ನೇ ಬರಬೇಕು. ಅವಳಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅವರೊಬ್ಬರಿಂದ ಮಾತ್ರ ಸಾಧ್ಯ. ಅವರು ನಿಮಗಿಂತ ದೊಡ್ಡವರ ಆಚಾರ್ಯರೇ? ಸೈಕಿಯಾಟ್ರಿಸ್ಟ್ ಅಂದರೆ ಮನೋವೈದ್ಯರು. ಭಾರತದಲ್ಲೇ ಪ್ರಖ್ಯಾತಿ ಪಡೆದಿರೋ ಡಾಕ್ಟರ್. ಅವರ ಹೆಸರು ಡಾಕ್ಟರ್ ವಿಜಯ್. ಹಲೋ. ಹಲೋ ಕ್ಯಾಪ್ಟನ್. ಓಹೋ, ರಾಮಚಂದ್ರ ಆಚಾರ್ಯರು, ನಮಸ್ಕಾರ. ನಮಸ್ಕಾರ. ನಿಮ್ಮ ಧ್ವನಿ ಕೇಳಿ ಎಷ್ಟು ವರ್ಷ ಆಯ್ತು. ಈಗ ಎಲ್ಲಿದ್ದೀರಾ? ಹೇಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ನೀವ್ ಹೇಗಿದ್ದೀರಾ? ಯಾಕಾಚಾರ್ಯರೇ, ನಿಮ್ ಧ್ವನಿಲೇನೋ ಗಾಬರಿ ಇದ್ದಾಗಿದೆ. ಏನಾಯ್ತು? ನನ್ನ ಧ್ವನಿ ಕೇಳಿ ನಾನಿರೋ ಸ್ಥಿತಿನ ಕಂಡುಹಿಡಿಯೋ ಬುದ್ಧಿವಂತಿಕೆ ನಿಮಗಲ್ದೆ ಬೇರೆ ಇನ್ಯಾರಿಗಿದೆ ಕ್ಯಾಪ್ಟನ್. ಓಹೋ, ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೂ ಶಾಕ್ ಆಗತ್ತೆ.
5 ವರ್ಷಗಳ ಹಿಂದೆ ನಾವು ನಿಮ್ಮ ಆಪ್ತ ಮಿತ್ರ ರಮೇಶ್ ಬಂಗ್ಲೆಲ್ ನೋಡಿದ್ವಲ್ಲ, ಅದೇ ನಾಗವಲ್ಲಿ ಚಿತ್ರಪಟ ಈಗ ಮೈಸೂರಿನಲ್ಲಿ ಬೇರೆಯೊಬ್ಬರ ಮನೆಯಲ್ಲಿದೆ. ಇರ್ಲಿ ಬಿಡಿ. ಆ ಚಿತ್ರಪಟ ಈ ಮನೆಗೆ ಬಂದ್ಮೇಲೆ 2-3 ಜೀವಗಳು ಬಲಿಯಾಗಿವೆ. ಈ ಮನೆಯಲ್ಲಿ ನಡಿಬೇಕಾಗಿದ್ದೆಲ್ಲ ಶುಭ ಕಾರ್ಯಗಳನ್ನು ಯಾರೋ ತಡೆ ಹಿಡಿತಾ ಇದ್ದಾರೆ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿಬೇಕು. ಅದಕ್ಕೆ ನೀವು ನನ್ನ ಜೊತೆ ಇರಬೇಕು. ಆಚಾರ್ಯರೇ, ನನಗೆ ತಿಳಿದ ಮಟ್ಟಿಗೆ ನಾಗವಲ್ಲಿ ಸಮಸ್ಯೆ ಗಂಗಾ ಮನೇಲಿ ಗಂಗಾ ಜೊತೆ ಮುಗಿದೋಯ್ತು. ನಾಗವಲ್ಲಿ ಫೋಟೋ ಈಗ ಮೈಸೂರಿನಲ್ಲಿ ಯಾರ್ದೋ ಮನೇಲಿ ಇರಬಹುದು. ಅಲ್ಲಿ ಏನೇನೋ ಘಟನೆಗಳು ಆಗ್ತಾ ಇರ್ಬೋದು. ಅದಕ್ಕೆಲ್ಲ ಫೋಟೋನೇ ಕಾರಣ ಅಂತ ನೀವ್ಯಾಕೆ ಅನ್ಕೋತೀರಾ? ಕಳೆದ 5 ವರ್ಷಗಳಲ್ಲಿ ನಾನು 100 ಸಮಸ್ಯೆಗಳನ್ನು ಬಗೆಹರಿಸಿದೆ. ಯಾವತ್ತಾದರೂ ನಿಮ್ಮ ಸಹಾಯ ಕೇಳಿದ್ನ? ಈಗ ನಿಮ್ಮ ಸಹಾಯ ಹಸ್ತ ಬೇಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಾಗವಲ್ಲಿ ಸಮಸ್ಯೆ ಇನ್ನೂ ಮುಗಿದಿಲ್ಲ ಅಂತಲೇ ಅರ್ಥ. ಇಂಟರ್ನ್ಯಾಷನಲ್ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ನಾನು ಅಮೆರಿಕಾಗೆ ಹೋಗೋಣ ಅಂತ ಇದ್ದೆ. ಟಾಪಿಕ್ ಏನು ಗೊತ್ತಾ? ಇನ್ಫ್ಲೂಯೆನ್ಸ್ ಆಫ್ ಸ್ಪಿರಿಟ್ ಅಂಡ್ ಡಿಸೀಸಸ್ ಆನ್ ದಿ ಹ್ಯೂಮನ್ ಬಾಡಿ. ನೀವು ಮೈಸೂರಿನಲ್ಲೂ ಅದೇ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ. ಕಲಿಯೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಬಿಡಿ. ಬರ್ತೀನಿ ಆಚಾರ್ಯರೇ. ಎಜುಕೇಷನಲ್ಲಿ ಮೈನಸ್, ನನಗಿನ್ನ ಕಲರಲ್ಲಿ ಪ್ಲಸ್ಸು, ಕಾಸ್ಟ್ನಲ್ಲೂ ಪ್ಲಸ್ಸು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓದ್ತಾ ಇದ್ದೀರಾ? ನಿಮ್ಗೆ ಹ್ಯಾಕ್ ಕಾಣುತ್ತೆ? ಎಲ್ಲ ನೋಡಿ ತಿಳ್ಕೊತಾರೆ, ನಾನು ನೋಡ್ದೇನೆ ತಿಳ್ಕೊತೀನಿ. ಅದ್ ಹೇಗೆ? ನಮ್ ಡಾಕ್ಟ್ರು ನಿಮ್ಮ ಹೆಸರು ಹೇಳಿ 2 ಸಲ PUCಲಿ ಡುಮ್ ಆಗಿದೆ ಅಂತ ಅಂದ್ರು. ಆದ್ರೆ ನಾನು ಅದಕ್ಕಿಂತ ಹೆಚ್ಚಿಗೆ ಹೇಳ್ತೀನಿ. ನಿಮ್ ಕಾಲೇಜ್ ಹೆಸರು ಮಹಾರಾಣಿ, ನಿಮ್ ಪ್ರಿನ್ಸಿಪಲ್ ಹೆಸರು ಅಮ್ಮಣ್ಣಿ. ನಿಮ್ ಕನ್ನಡದಲ್ಲಿ 45, ಇಂಗ್ಲಿಷಲ್ಲಿ 40, ಫಿಸಿಕ್ಸ್ ಅಲ್ಲಿ 35, ಕೆಮಿಸ್ಟ್ರಿಯಲ್ಲಿ 30, ಮ್ಯಾಥ್ಸ್ ಅಲ್ಲಿ ಟಾಯ್, ಬಯಾಲಜಿಲಿ ಟುಸ್. ಆಶ್ಚರ್ಯ ಆಗ್ತಿದೆ. ನಮ್ ತಂದೆಗೆ ನನ್ ಮಾರ್ಕ್ಸ್ ಗೊತ್ತಿಲ್ಲ, ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಮಾರ್ಕ್ಸ್ ಇಲ್ಲ, ನಿಮ್ ಬಾಡಿಲಿರೋ ಎಲ್ಲಾ ಮಾರ್ಕ್ಸ್ ಗೊತ್ತು. ಫಾರ್ ಎಕ್ಸಾಂಪಲ್, ನಿಮ್ ಬೆನ್ನಲ್ಲಿದೆ ಗರುಡ ಮಚ್ಚೆ, ಹಂಗೆ ಕೆಳಗ್ ಬಂದು ರೈಟ್ ಹೋಗಿ ಲೆಫ್ಟ್ ಬಂದ್ರೆ ಅಲ್ಲೊಂದಿದೆ ಕಪ್ಪು ಮಚ್ಚೆ, ಹಂಗೆ ಯೂ ಟರ್ನ್ ಮಾಡ್ಕೊಂಡ್ ಬಂದ್ರೆ ಸಾಕಾ ಇಲ್ಲ ಇನ್ನೊಂಚೂರು ಬೇಕಾ? ಸಾಕು. ನೀವು ಸೈಲೆಂಟ್ ಆಗಿ ಟ್ಯಾಲೆಂಟ್ ತೋರಿಸ್ತಾ ಇದ್ದೀರಾ. ನೀವ್ ಯಾಕೋ ಸೈಲೆಂಟ್ ಆಗಿ ವೈಲೆಂಟ್ ಆಗ್ತಾ ಇದ್ದೀರಾ? ಟ್ರೈ ನೆಕ್ಸ್ಟ್ ಟೈಮ್. ಹುಳ ಬಿಟ್ಟೆ. ಏನಿದು ಗೆಜ್ಜೆ ಶಬ್ದ? ಇಷ್ಟು ದಿನ ಕೇಳಲಿಲ್ವೇ? ಹೊರಗಡೆ ಚಿಲ್ಕ ಹಾಕಿ ಒಳಗಡೆ ಹೇಗೆ ಹೋದ್ಲು? ಓಹೋ, ಆಚಾರ್ಯರು ಹೇಳಿದಾಗೆ ಇದೇನಾದ್ರೂ ಗಾಳಿ ಆಟ ಇರ್ಬೋದಾ?
ಡಾಕ್ಟರ್ ಯಾರದು ಕೂಗಿದ್ದು? ಒಳಗಡೆ ಯಾರಿದ್ದಾರೆ? ಅವ್ರನ್ನೇ ಕೇಳಿ. ಒಳಗಡೆ ಇರೋಳು ನನ್ನ ಮೊದಲನೇ ಮಗಳು ಸರಸ್ವತಿ. ನಾನು ಕೇಳಿದಾಗ ಆಕ್ಸಿಡೆಂಟ್ ಅಲ್ಲಿ ಆಕೆ ತೀರೋದ್ಲು ಅಂತ ಹೇಳಿದ್ರಿ. ನಾನು ಅವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿದೆ ಆಚಾರ್ಯರೇ. ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ತಗೊಂಡು ಫೋಟೋ ಹಿಡ್ಕೊಂಡು ಬರಬೇಕಾದ್ರೆ ಲಾರಿ ಆಕ್ಸಿಡೆಂಟ್ ಅಲ್ಲಿ ನನ್ನ ಅಳಿಯ ಮಾತ್ರ ಸತ್ತೋದು. ಆ ಆಘಾತದಿಂದ ನನ್ನ ಮಗಳು ಹುಚ್ಚಿ ಆಗ್ಬಿಟ್ಲು. ನಾನು ಈ ಮನೆಗೆ ಬಂದ ದಿವಸನೇ ಈ ಮನೇಲೊಬ್ರು ಮಿಸ್ಸಿಂಗ್ ಅಂತ ಹೇಳಿದ್ನಲ್ಲ, ಅದಿವ್ರ ಮಗಳ ಬಗ್ಗೆನೆ. ನನ್ನ ಹತ್ರ ಈ ವಿಷಯ ಯಾಕೆ ಮುಚ್ಚಿಟ್ರಿ? ಹೆತ್ತ ಮಗಳು ಬದುಕಿದ್ರು ಸತ್ತೋದ್ಲಂತ ಯಾಕೆ ಸುಳ್ಳು ಹೇಳಿದ್ರಿ? ದೊಡ್ಡ ಮಗಳು ಹುಚ್ಚಿ ಅನ್ನೋ ಕಾರಣಕ್ಕೆ ಎರಡನೇ ಮಗಳ ಮದುವೆ ನಿಂತೋಯ್ತು. ಒಬ್ಬ ಮಗಳು ಮೊದಲೇ ಹುಚ್ಚಿ, ಇನ್ನು ಎರಡನೇವಳು ಹೇಗೋ ಏನೋ ಅಂತ ಗಂಡನ ಕಡೆಯವರು ಈ ಸಂಬಂಧನೇ ಬೇಡ ಅಂತ ಹೊರಟೋದ್ರು. ಅದಕ್ಕೆ ನಮ್ ಗೀತಾ ತಾನ್ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಲು. ಇನ್ನು ಮೂರನೇ ಮಗಳ ಗೌರಿ ಪರಿಸ್ಥಿತಿನೂ ಹೀಗಾಗಬಾರದು ಅಂತ ಸರಸ್ವತಿ ಬದುಕಿರೋ ವಿಷಯನ ಮುಚ್ಚಿಟ್ಟಿದ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ. ಹಾಗಾದ್ರೆ ಆ ರೂಮ್ನಲ್ಲಿ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಅವಳೇನಾ? ಹೌದು, ಅವಳೇ. ಅವಳು ಹುಚ್ಚಿಯಾಗಿದ್ರು ಡ್ಯಾನ್ಸ್ ಮಾಡೋದು ಮಾತ್ರ ಮರೀಲಿಲ್ಲ. ಅವಳಿಗಿಷ್ಟ ಬಂದಾಗ ಹಾಡ್ತಾಳೆ, ಕುಣಿತಾಳೆ, ಕಣ್ ತುಂಬಾ ಕಪ್ ಹಚ್ಕೋತಾಳೆ, ಹಣೆ ತುಂಬಾ ಕುಂಕುಮ ಇಟ್ಕೋತಾಳೆ, ನಗ್ತಾಳೆ, ಅಳ್ತಾಳೆ, ಅರ್ಚುತ್ತಾಳೆ, ಕಿರ್ಚುತ್ತಾಳೆ. ಒಬ್ಬ ಡಾಕ್ಟರ್ ಆಗಿ ಇವ್ರ ಮಗಳ ಬಗ್ಗೆ ನೀವೇನ್ ಅಂದ್ಕೊಂಡಿದ್ದೀರಾ? ಆಕೆ ನನ್ನ ಕಣ್ಣಿಗೆ ಒಬ್ಬ ಹುಚ್ಚಿಯಾಗಿ ಕಾಣಿಸ್ತಾಳೆ. ಆಕೆ ಖಂಡಿತ ಹುಚ್ಚಿ ಅಲ್ಲ ಡಾಕ್ಟರ್. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ? ಆಕೆ ನಿಜವಾಗ್ಲೂ ಹುಚ್ಚಿನೇ ಆಗಿದ್ರೆ ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ ಅಲ್ಲಿ ಆಕೆ ಗುಣ ಆಗಬೇಕಾಗಿತ್ತು. ಆ ನಾಗವಲ್ಲಿ ಸರಸ್ವತಿ ದೇಹದಲ್ಲಿ ಸೇರ್ಕೊಂಡು ಲಾರಿ ಹರಿಸಿ ಆಕೆ ಗಂಡನ್ನೇ ಕೊಲ್ಸಿದಾಳೆ. ಅವಳು ರಾಮನಾಥನ ಬಿಟ್ಟು ಬೇರೆ ಯಾರನ್ನು ತನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಅದು ನಿಮಗೆ ಗೊತ್ತಲ್ಲ. ನಿಮ್ಮ ಲೆಕ್ಕಾಚಾರ ತಪ್ಪು ಆಚಾರ್ಯರೇ. ನಾಳೆ ಬೆಳಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅವಳ ದೇಹದಲ್ಲಿ ನಾಗವಲ್ಲಿ ಇರೋದನ್ನ ನಾನು ನಿರೂಪಿಸ್ತೀನಿ. ನೋಡಿದ್ರ ಡಾಕ್ಟ್ರೆ, ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇದ್ದಿದ್ರಿಂದಾನೆ ಅವಳು ದೇವಸ್ಥಾನದ ಒಳಗೆ ಹೋಗೋಕ್ಕಾಗದೆ ವಾಪಸ್ ಓಡೋದ್ಲು. ಅವಳು ದೇವಸ್ಥಾನದಲ್ಲಿ ಕಾಲಿಟ್ಟಾಗ ಪ್ರಾಣಿ ಪಕ್ಷಿಗಳ ಪ್ರತಿಕ್ರಿಯೆಯನ್ನು ಗಮನಿಸಿದ್ರ? ಈ ದುಷ್ಟಶಕ್ತಿ ಬರೋದು ಮೂಕ ಪ್ರಾಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇರ್ಬೋದು ಆಚಾರ್ಯರೇ, ಆದರೆ ಈ ಭೂಕಂಪ, ಸುನಾಮಿ ಅಂತ ನೈಸರ್ಗಿಕ ವೈಪರೀತ್ಯಗಳು ಉಂಟಾಗುವಾಗ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಸರಸ್ವತಿ ದೇವಸ್ಥಾನದಲ್ಲಿ ಕಾಲಿಡ್ತಿರುವಾಗಲೇ ಎಲ್ಲಾದ್ರೂ ಭೂಕಂಪ ಆಗಿರ್ಬೋದು. ಅದಕ್ಕೆ ಪ್ರಾಣಿ ಪಕ್ಷಿಗಳು ರಿಯಾಕ್ಟ್ ಮಾಡಿರ್ಬೋದು. ಇಟ್ ಮೇ ಬಿ ಎ ಕೋಇನ್ಸಿಡೆನ್ಸ್. ಈ ವಿಜ್ಞಾನಿಗಳಿಗೆ ನಾವೇನೇ ಹೇಳಿದ್ರು ಅದಕ್ಕೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಆದರೆ ಒಂದು ನೆನಪಿರಲಿ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ. ನಾಳೆ ಪೂಜೆ ಹಾಕಿ ಸರಸ್ವತಿನ ಕೂರಿಸಿ ಅವಳ ದೇಹದಲ್ಲಿ ಅಡಗಿರೋ ನಾಗವಲ್ಲಿ ಬಾಯಿ ಬಿಡಿಸ್ಲಿಲ್ಲ, ನನ್ನ ಹೆಸರು ರಾಮಚಂದ್ರ ಆಚಾರ್ಯನೇ ಅಲ್ಲ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ನಂದಿನಿ ಮಾನತಿ ಚ ಮಲಾಪಃ ವಿಷ್ಣುಪಾದಾಬ್ಜ ಸಂಭೂತ ತ್ರಿಪಥಗಾಮಿನಿ ಭಾಗೀರಥಿ ಭಗವತಿ
ಆಚಾರ್ಯರೇ, ಆಚಾರ್ಯರೇ, ನೀರು ಹಾರ್ಬಿಡಿ. ನಂಬ್ತೀರಾ? ಈಗಲಾದ್ರೂ ನಾ ಹೇಳೋದನ್ನ ನಂಬ್ತೀರಾ? ನಾನೆಲ್ಲಿ ಅವಳನ್ನ ಪೂಜೆ ಕೂರಿಸಿ ಅವಳು ಯಾರೂ ನಿಜನ ಅವಳು ಬಾಯಿಂದಿನ ಬಿಡಿಸ್ತೀನಿ ಅನ್ನೋ ಭಯದಲ್ಲಿ ಈ ರೀತಿ ಮಾಡಿದಾಳೆ. ನೀವು ಅನುಮಾನ ಪಡ್ತಿರೋ ಹುಡುಗಿ ಬೀಗ ಹಾಕಿರೋ ರೂಮಿಂದ ಹೊರಗಡೆ ಬರಕ್ ಸಾಧ್ಯನಾ? ನಾಗವಲ್ಲಿ ಯಾವ ರೂಪದಲ್ಲಿ ಬೇಕಾದರೂ ಬದಲಾಗಬಹುದು. ಯಾವಾಗ ನೃತ್ಯಗಾತಿ ಮೇಲೆ ಇರ್ತಾಳೋ, ಯಾವಾಗ ಸರ್ಪದ ರೂಪದಲ್ಲಿ ಹೊರಗೆ ಬರ್ತಾಳೋ, ಯಾವುದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಹುಚ್ಚಿ ಮೇಲೆ ಅನುಮಾನ ಬರಬಾರ್ದು ಅಂತಾನೆ ನಮ್ಮನ್ನ ದಿಕ್ ತಪ್ಸೋಕ್ ನೋಡಿದಾಳೆ. ಅವಳನ್ನ ರೂಮಲ್ಲಿ ಕೂಡ ಹಾಕಿದಾಗ ನಾಗವಲ್ಲಿ ಬುದ್ಧಿವಂತಿಕೆಯಿಂದ ಬೇರೆ ರೂಪದಲ್ಲಿ ಬಂದು ಈ ಪ್ರಯತ್ನ ಮಾಡಿದಾಳೆ. ಆಚಾರ್ಯರೇ, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮಂಥ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ಬೇಕಾಷ್ಟು ಜನ ಇದ್ದಾರೆ. ಅಂಥವ್ರ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮಂಥವ್ರು ಕೊಡೋ ಉತ್ತರ ಎಲ್ರಿಗೂ ಸಮಾಧಾನ, ಮಾರ್ಗದರ್ಶನ. ತಿಳಿದಿರೋರು ತಿಳಿದೇ ಇರೋರ್ಗೆ ಯಾವಾಗಲೂ ತಿಳಿಸ್ಬೇಕು, ಅದೇ ನನ್ನ ಆಸೆ. ಸುಮ್ಮನೆ ಕೇಳ್ತೀನಿ, ಈ ದೆವ್ವ ಪಿಶಾಚಿ ಅನ್ನೋದಿದೆಯಾ? ಜಗತ್ನಲ್ಲಿ ಒಳ್ಳೇದು ಅಂತ ಇದ್ರೆ ಕೆಟ್ಟದ್ದು ಇರುತ್ತೆ. ಹಾಗೆ ನಿಜ ಸುಳ್ಳು, ನೀರು ಬೆಂಕಿ, ಆಕಾಶ ಭೂಮಿ, ದೈವ ಶಕ್ತಿ ಅಂತ ಇದ್ಮೇಲೆ ದುಷ್ಟಶಕ್ತಿನೂ ಇದ್ದೇ ಇರುತ್ತೆ. ಅನುಭವಕ್ಕೆ ಬಂದವನು ನಂಬ್ತಾನೆ, ಬರದೇ ಇದ್ದವನು ಅನುಭವಕ್ಕೆ ಕಾಯ್ತಾನೆ. ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ ಯಾರು ಏನು ಮಾಡಕ್ಕಾಗಲ್ಲ. ಆಚಾರ್ಯರೇ, ನೀವು ಹೇಳ್ತಿರೋದು ನಿಜಾನೇ ಇರ್ಬೋದು. ಆದರೆ ನಾನು ನಿರೂಪಿಸೋದಿಕ್ಕೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ. ಹೇಳಿ, ನಾನೇನ್ ಮಾಡಬೇಕು? ನಾನು ನಿಮ್ಗೆ ಹೇಳೋವರೆಗೂ ನೀವು ಪೂಜೆ ಪ್ರಾರಂಭ ಮಾಡಬೇಡಿ. ಹಾಗೆ ಆಗಲಿ. ಸುಮಾರು 100 ವರ್ಷಗಳ ಹಿಂದೆ ವಿಜಯರಾಜೇಂದ್ರ ಬಹದ್ದೂರ್ ಅಂತ ಒಬ್ಬ ರಾಜ ಇದ್ದ. ಅವನ ಬಗ್ಗೆ ಒಂದು ಪುಸ್ತಕ ಬರ್ತಿದ್ದಾರೆ. ಅದು ನಿಮ್ಮ ಲೈಬ್ರರಿಲಿ ಇದೆ ಅಂತ ಗೊತ್ತಾಯ್ತು. ಸ್ವಲ್ಪ ನೋಡಿ ಹೇಳ್ತೀರಾ? ಒಂದು ನಿಮಿಷ. ಇದೆ, ಬಯೋಗ್ರಫಿ ಸೆಕ್ಷನ್ ಅಲ್ಲಿ ಹೋಗಿ ನೋಡಿ. ವಿಜಯರಾಜೇಂದ್ರ ಬಹದ್ದೂರ್. ಲೇಖಕರು ಶೂರಸೇನ, ರಾಮನಗರ ಸಂಸ್ಥಾನ. ಇದೇ ಫೋಟೋ ತಾನೆ ನಾ ರಮೇಶ್ ಮನೆಯಲ್ಲಿ ಗಂಗಾ ರೂಮಲ್ಲಿ ನೋಡಿದ್ದು. ಸಿಂಹಾಸನದ ಆಸೆಯಿಂದ ತನ್ನ ತಮ್ಮನಿಂದಲೇ ಕೊಲೆಗೀಡಾದ ಅಣ್ಣ ರಾಜ ವಿಜಯರಾಜೇಂದ್ರ ಬಹದ್ದೂರ್. ಹಾಗಾದ್ರೆ ವಿಜಯರಾಜೇಂದ್ರ ಬಹದ್ದೂರ್ ಏನಿದ್ ವಿಚಿತ್ರ. 100 ವರ್ಷಗಳ ಹಿಂದೆ ಈ ವ್ಯಕ್ತಿ ನೋಡೋದಕ್ಕೆ ನನ್ನ ಹಾಗೆ ಇದ್ನ. ప్రభు, మన సంస్థానాన్ని ఆ బౌద్ధుడు ఆక్రమిస్తున్నాడు.
ಹೌದಾ? ಪ್ರಭು, ಆಭರಣಗಳು, ಮುತ್ತುರತ್ನಗಳು, ವಜ್ರ ವೈಡೂರ್ಯಗಳು ಎಲ್ಲವೂ ಇಲ್ಲಿಯೇ ಇವೆ. ಇವೆಲ್ಲವನ್ನು ನಮ್ಮ ಚೀಲಗಳಲ್ಲಿ ತುಂಬಿಸಿ. ಇವೆಲ್ಲ ಏನು? ವಜ್ರ ವೈಡೂರ್ಯಗಳಿಗಿಂತ ಅಮೂಲ್ಯವಾದ ಅಮೋಘ ರತ್ನ ಹೊಂದಿದೆ. ಏನದು ಪ್ರಭು? ಯಾರೀ ರೂಪವತಿ? ನೀವೇ ನೋಡಿದ್ರಲ್ಲ ಮಹಾಪ್ರಭು, ಅರಸರ ಆಸ್ಥಾನಗಳಲ್ಲಿ ನರ್ತಿಸೋ ನರ್ತಕಿ, ಹೆಸರು ನಾಗವಲ್ಲಿ. ಈ ಅರಸನ ಆಸ್ಥಾನದಲ್ಲಿ ನರ್ತಕಿಯಾದರೆ ಏನು ಪ್ರಯೋಜನ? ನನ್ನ ಆಸ್ಥಾನಕ್ಕೆ ಬಾ. ಅಲ್ಲಿ ನೀನು ನರ್ತಕಿಯಲ್ಲ, ನನ್ನ ಆಸೆಯ ಅರಸಿ. ಬುದ್ಧಿ, ನೀವೊಬ್ಬ ದೊರೆ ಈ ಸಂಸ್ಥಾನವನ್ನೇ ಆಕ್ರಮಿಸ್ಕೊಂಡಿದ್ದೀರಾ. ನಾನು ಒಬ್ಬದ ಮಾತ್ರಕ್ಕೆ ನೀವು ನನ್ನ ಮಗಳನ್ನ ಬಿಟ್ಬಿಡ್ತೀರಾ? ಯಾವುದೋ ಒಂದು ಮೂಲೆನಲ್ಲಿ ನಿಮ್ ಜೊತೆ ನನ್ನ ಮಗಳು ಸುಖವಾಗಿ ಬಾಳಿದ್ರೆ ಅದೇ ನನಗೆ ಸಂತೋಷ. నేను రాను. ఒకవేళ నువ్వు నన్ను తీసుకెళ్తే నీతో వచ్చేది నేను కాదు, నా శవం. నేను జీవిస్తే నా రామనాథంతోనే. తనతో నాట్యం చేసే రామనాథుణ్ణి నాగవల్లి తన ప్రాణం కంటే మిన్నగా ప్రేమిస్తుంది. ಆ ರಾಮನಾಥನು ನಮ್ಮ ಜೊತೆಗೆ ಬರಲಿ. ನಮಗೆ ನೀನ್ ಹಿಡಿಸಿದೀಯ, ನಿನಗೆ ಅವನು ಹಿಡಿಸಿದ್ದಾನೆ. ಇಬ್ರು ಸೇರಿ ನಮ್ಮ ಆಸ್ಥಾನದಲ್ಲಿ ಆಡೋರಂತೆ. ಇವಳ ರಾಮನಾಥ ಯಾರು ಅಂತ ಹುಡುಕಿ ನಿಮ್ ಜೊತೆ ಕರ್ಕೊಂಬನ್ನಿ. ಅಪ್ಪಣೆ. నా రామనాథుడు ఎక్కడ? ಓಹೋ, ಈ ವಿಜಯ ರಾಜೇಂದ್ರ ಬಹದ್ದೂರ್ ಕೊಟ್ಟ ಮಾತಿಗೆ ತಪ್ಪೋನಲ್ಲ. ಅಲ್ಲ ನೋಡು. ಇದೇಮಿಟಿ ಘೋರಂ? ನೀನು ಅವನ್ನ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀಯ. ಅವನಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗ್ಬೇಕು ಬೇಡವೋ? అంటే ಅದಕ್ಕೆ ಅವನು ಜೀವಂತವಾಗಿ ಆಸ್ಥಾನಕ್ಕೆ ಬಂದ್ರೆ ಅವನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಿದ್ದಾನೆ ಅಂತ ಅರ್ಥ. ಪ್ರಭು, ಇವನು ಸತ್ತು ಹೋಗಿದ್ದಾನೆ. ಹಗ್ಗ ಕತ್ತರಿಸಿ ಬಿಸಾಕಿ. ನೋಡ್ತೀಯ, ಸುಳ್ಳು. ಅವನು ಪ್ರೀತಿ ಸುಳ್ಳು, ಅದಕ್ಕೆ ಸತ್ತೋದ. ಯಾರಲ್ಲಿ? ನಿಮ್ಮಲ್ಲಿ ಯಾರಿಗೆ ತೆಲುಗು ಅರ್ಥ ಆಗುತ್ತೆ? ಈಕೆನ ಅರಮನೆಯಲ್ಲಿ ಮಹಾರಾಣಿಯಾಗಿ ನೋಡ್ಕೊಳ್ಳಿ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಬರೋದು 2 ದಿವಸ ಆಗುತ್ತೆ.
మనమిద్దరం ఏకమైపోతాం రా. నేను కన్నె పిల్లగా ఉన్నంత కాలం వాడు నన్ను ఆశపడుతూనే ఉంటాడు. ఒక్కసారి మనమిద్దరం ఏకమైపోతే వాడికి నా మీదున్న మోహం మాయమైపోతుంది రా. ఎవరది? విజయ రాజేంద్ర బహదూర్. నువ్వా? వద్దు, అతనేమి చేయొద్దు. ಹಿಡೀರಿ ಅವನನ್ನ. వద్దు వద్దు, నన్ను చూడవద్దు, వద్దు. ರಾತ್ರಿ ನಿನ್ನ ಮುಖದಲ್ಲಿದ್ದ ಸಂತೋಷ ನೋಡಿದಾಗ್ಲೇನೆ ಅವನು ಜೀವಂತವಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡೆ. ನಿಮ್ಮಿಬ್ಬರನ್ನು ಒಟ್ಟಿಗೆ ಹಿಡಿಬೇಕು ಅಂತಾನೆ ನಾನು ಹೊರಗಡೆ ಹೋಗೋ ನಾಟಕ ಆಡಿದ್ದೆ. ಎಷ್ಟು ಧೈರ್ಯ ಇದ್ರೆ ನನ್ನ ಅರಮನೆಗೆ ಕರ್ಕೊಂಡ್ಬಂದು ಅವನ ಜೊತೆ ಸಾಡ್ತೀಯ? ಬೆಂಕಿ ತನ್ನಿ. కాల్చరా, కాల్చు. నువ్వు నన్ను కాల్చి బూడిద చేసినా నా పొగ తీర్చుకుంటాను. నా పొగ ಪ್ರಶ್ನೆ ಹಾಕಿ ನೋಡಲಾಗಿ ನಾಗವಲ್ಲಿ ಮರಣಿಸಿದ್ದಾಳೆಯೇ ಹೊರತು ಅವಳ ಆತ್ಮ ಈ ಅರಮನೆಯ ಸುತ್ತಲೂ ಸಂಚರಿಸುತ್ತಲೇ ಇದೆ. ಅವಳ ಮರಣ ದುರ್ಗಾಷ್ಟಮಿಯೆಂದೇ ಆಗಿರುವುದರಿಂದ ಮುಂಬರತಕ್ಕಂತ ದುರ್ಗಾಷ್ಟಮಿಯೆಂದೇ ಒಂದು ಹೋಮವನ್ನು ಮಾಡಿ ಅವಳ ಆತ್ಮವನ್ನು ಬಂಧಿಸಬೇಕು. ಈ ಅಷ್ಟ ದಿಗ್ಬಂಧನವೇ ಇದಕ್ಕೆ ಸೂಕ್ತ ಪರಿಹಾರ. ಸರಸ್ವತಿ ಹುಷಾರಾಗ್ಬಿಟ್ಲು ಅಂತ ನೀವೆಲ್ಲ ಸಂತೋಷವಾಗಿದ್ದೀರಲ್ಲ. ನಿಮ್ಮ ಮನೇಲಿ ನಾಗವಲ್ಲಿ ಸಮಸ್ಯೆ ಬಗೆಹರಿತು ಅನ್ಕೊಂಡ್ರ? ಏನ್ ಹೇಳ್ತಿದ್ದೀರಾ ಆಚಾರ್ಯರೇ? ಆಚಾರ್ಯರು ಹೇಳಿದಾಗೆ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ. ಈ ಮನೆಗೆ ಬಂದಾಗ್ಲಿಂದ ಒಂದೊಂದು ದಿವಸನೂ ನನಗೆ ಒಬ್ಬೊಬ್ಬರ ಮೇಲೆ ಅನುಮಾನ ಇತ್ತು. ಸಮಸ್ಯೆ ಯಾರಿಗಿದೆ ಅಂತ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಯ್ತು. ಆಚಾರ್ಯರೇ, ಆವತ್ತು ನೀವು ಬಾವಿನಲ್ಲಿ ಸ್ನಾನ ಮಾಡುವಾಗ ಯಾರೋ ಬಂಡೆ ತಳಿ ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಆಗ ನಿಮ್ಮ ಕೊರಡಲ್ಲಿ ಮಣಿಮಾಲೆ ಇರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಅವತ್ತು ಗೀತಾ ಹತ್ರ ಮಣಿಮಾಲೆ ತೋರಿಸಿ ನೀವು ಹೇಳಿದ್ರಲ್ಲ, ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ಜ್ಞಾಪಕಕ್ಕೆ ಬಂತು. ಗೀತಾ ಮೇಲೆ ಅನುಮಾನ ಬಂದು ನಾನು ಅವಳ ರೂಮ್ಗೆ ಹೋದೆ. ಓ, ದೊಡ್ಡವರೆಲ್ಲ ಇಲ್ಲಿದ್ದಾರೆ. ಎಲ್ಲಿಂದ ತಂದ್ರಿ? ತಮಾಷೆ ಮಾಡ್ತಿದ್ದೀರಾ ಡಾಕ್ಟರ್? ಇದೆಲ್ಲ ತಂದಿದ್ದಲ್ಲ, ನಾನೇ ಬಿಡಿಸಿದ್ದು. ನೀವು ಬಿಡಿಸಿದ್ದ? ಫ್ಯಾಂಟಾಸ್ಟಿಕ್, ಅದ್ಭುತವಾಗಿ ಬಿಡಿಸಿದ್ದೀರಾ. ಇವರನ್ನೆಲ್ಲ ಇಷ್ಟು ಚೆನ್ನಾಗಿ ಬರೆಯೋರು ನಾಗವಲ್ಲಿ ಚಿತ್ರನ ನಿಮ್ಮ ಕೈಲಿ ಯಾಕೆ ಬರೆಯೋಕ್ಕಾಗ್ತಿಲ್ಲ? ಕಾರಣ ಏನು ಅಂತ ಗೊತ್ತಿಲ್ಲ. ನಾನು ಯಾವುದೇ ಚಿತ್ರ ನೋಡಿದ್ರೂ ಒಂದೇ ದಿನದಲ್ಲಿ ಬಿಡಿಸ್ತೀನಿ. ಆದರೆ ಈ ಚಿತ್ರನ ಎಷ್ಟೋ ಸಲ ಬಿಡಿಸಿ ನೋಡಿದೆ, ಏನೋ ಒಂದು ಮಿಸ್ ಆಗ್ತಾನೇ ಇದೆ. ಕಣ್ ಚೆನ್ನಾಗಿ ಬಂದರೆ ಮೂಗು ಸರಿ ಬರಲ್ಲ, ಮೂಗು ಸರಿ ಬಂದರೆ ನಡು ದೊಡ್ಡದಾಗತ್ತೆ. ನಾನು ಹೇಳ್ತೀನಿ,
ಇವ್ರ ಬಗ್ಗೆ ನಿಮಗೆ ಗೊತ್ತು, ಇವ್ರನ್ನ ನೋಡಿದ್ದೀರಾ, ಅದಕ್ಕೆ ಅಷ್ಟು ಚೆನ್ನಾಗಿ ಬರೀತೀರಾ. ನಾಗವಲ್ಲಿ ನೀವು ನೋಡಿದ್ದೀರಾ, ಅವಳ ಬಗ್ಗೆ ನಿಮಗೆ ಗೊತ್ತಾ? ತಿಳ್ಕೊಂಡು ಬರೀರಿ, ನಿಮ್ಮ ಆಸೆ ನೆರವೇರುತ್ತೆ. ಇವಳ ಕತೆ ನಂಗೆ ಗೊತ್ತಿಲ್ವಾ? ನಾಗವಲ್ಲಿನ ಆ ರಾಜ ಹೊತ್ಕೊಂಡು ಹೋಗ್ಬಿಟ್ಟ. ನಾಗವಲ್ಲಿ ರಾಮನಾಥನ ಗುಟ್ಟಾಗಿ ಮೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅವನ ತಲೆನ ಕತ್ತರಿಸಾಕ್ತ, ಅವಳನ್ನ ಸುಟ್ಟಾಕ್ಬಿಟ್ಟ. ಓಹ್, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ. ವೆರಿ ಗುಡ್. ಅಷ್ಟೇ ಅಲ್ಲ, ಆ ವಿಜಯ ರಾಜೇಂದ್ರ ಬಹದ್ದೂರ್ ಬಗ್ಗೆ ಒಂದು ಪುಸ್ತಕನೇ ಇದೆ. ಏನು? ಆ ರಾಜನ್ ಬಗ್ಗೆ ಒಂದು ಪುಸ್ತಕ ಇದೆಯಾ? ಹೌದು. ಅದ್ರಲ್ಲಿ ಅವ್ನು ಯಾರು, ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಬರೆದಿದ್ದಾರೆ. ಗೀತಾ ಹೇಳಿದ್ಮೇಲೆ ನಾನು ಲೈಬ್ರರಿಗೆ ಹೋದೆ. ಆ ರಾಜನ್ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡೆ. ಲೆಡ್ಜರ್ನಲ್ಲಿ ಸೈನ್ ಮಾಡುವಾಗ ಈ ಮನೇಲಿ ನಾನು ಯಾರ ಮೇಲೆ ಸಂದೇಹ ಪಟ್ಟಿದ್ನೋ ಆಕೆ ಹೆಸರಲ್ಲಿತ್ತು. ಯಾರ್ದದು? ಬನ್ನಿ ತೋರಿಸ್ತೀನಿ. ಹಲೋ ಮೇಡಮ್, ರಿಸರ್ಚ್ ಹೇಗೆ ನಡೀತಾ ಇದೆ? 90 ವರ್ಷ ದಾಟ್ತು ನಿಮ್ಗೆ ಎಷ್ಟು ಜನ ಸಿಕ್ಕಿದ್ದಾರೆ? 90 ವರ್ಷ ಏನು, 100 ವರ್ಷ ದಾಟಿದವರು ಈ ಪ್ರಪಂಚದಲ್ಲಿ 5 ಲಕ್ಷ ಜನ ಇದ್ದಾರಂತೆ. ಇಂಟರ್ನೆಟ್ ಅಲ್ಲಿ ನೋಡಿದೆ, 120 ವರ್ಷ ದಾಟಿರೋ ಎಷ್ಟೋ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ಇದ್ದಾರಂತೆ. ಕರ್ನಾಟಕದಲ್ಲೂ 125 ವರ್ಷ ದಾಟಿರೋ ಒಬ್ರು ಇಬ್ರು ಇದ್ದಾರೆ ಅಂತ ತಿಳ್ಕೊಂಡೆ. ಇನ್ 2 ದಿವಸದಲ್ಲಿ ಅವ್ರು ಯಾರು ಅಂತ ಕಂಡು ಹಿಡಿದು ನನ್ನ ರಿಸರ್ಚ್ನ ಮುಗಿಸ್ತೀನಿ. ನೀವು ಹೇಳಿದ್ರಲ್ಲ ಇಬ್ರು, ನಾನು ಆಗ್ಲೇ ಒಬ್ಬರನ್ನ ಕಂಡು ಹಿಡಿದು ಬಿಟ್ಟೆ. ಈ ಊರ್ನಲ್ಲ? ಇದುವರೆಗೂ ಅವನ ಬಗ್ಗೆ ಯಾವ ಸುದ್ದಿನೂ ಹೊರಗಡೆ ಬಂದಿಲ್ಲ. ಅವನು ಯಾರು ಅಂತ ಯಾರು ನೋಡೇ ಇಲ್ಲ. ಅದು ನನಗೆ ಗೊತ್ತಾಯ್ತು. ಇಷ್ಟು ದಿನ ಅವ್ರ ಬಗ್ಗೆ ಯಾಕೆ ಯಾರಿಗೂ ಗೊತ್ತಾಗಿರ್ಲಿಲ್ಲ? 40 ವರ್ಷಗಳ ಹಿಂದೆನೆ ಅವನು ಬಂದು ಒಂದು ಗುಹೆ ಸೇರ್ಕೊಂಡಿದ್ದಾನೆ. ಇಷ್ಟು ವರ್ಷಗಳಲ್ಲಿ ಅವನ ನೋಡಿ ಜೀವಂತವಾಗಿ ಹೊರಗೆ ಬಂದಿದ್ದು ನಾನೊಬ್ನೇ. ಅವ್ರ ವಯಸ್ಸು 123 ವರ್ಷ. ನೋಡಿದ್ರಾ? ನಿಜವಾಗ್ಲೂ ನೀವು ಅವನ ನೇರವಾಗಿ ನೋಡಿದ್ರಾ? ನೋಡೋದು ಮಾತ್ರ ಅಲ್ಲ, ಅವನ ಹೆಸರನ್ನು ತಿಳ್ಕೊಂಡ್ ಬಂದಿದ್ದೀನಿ. ಅವನ ಹೆಸರೇನು? ವಿಜಯ ರಾಜೇಂದ್ರ ಬಹದ್ದೂರ್. ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ, ಅಲ್ಲೊಂದು ಗುಹೆಯಲ್ಲಿದ್ದಾನೆ. ಅವನು ಇನ್ನೂ ಸತ್ತು ಹೋದ ತನ್ನ ಪ್ರೇಯಸಿ ನೆನಪಿನಲ್ಲೇ ಇದ್ದಾನೆ. ಇನ್ನೊಂದು ಜನ್ಮದಲ್ಲಾದ್ರೂ ಅವಳನ್ನ ಪಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಪಾಪ ಆ ಹುಚ್ಚು ರಾಜನ್ಗೆ ನಾಗವಲ್ಲಿ ನಿಜವಾದ ಕ್ಯಾರೆಕ್ಟರ್ ಬಗ್ಗೆ ಏನ್ ಗೊತ್ತಿದೆ? ಅವಳ ಕ್ಯಾರೆಕ್ಟರ್ ಏನು? ಅವಳ ಬಗ್ಗೆ ನಿಮ್ಗೇನ್ ಗೊತ್ತು? ರಾಮನಾಥನ ಬಿಟ್ಟು ಅವಳಿಗೆ ಬೇಕಾದಷ್ಟು ಜನ ಪ್ರೇಮಿಗಳಿದ್ರಂತೆ. ಎಲ್ರನ್ನೂ ಒಂದೇ ಸಲ ಸಂತೋಷ ಪಡಿಸ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಪ್ರತಿದಿನ ಅವಳಿಗೆ ಒಬ್ಬೊಬ್ರು ಬೇಕಾಗಿತ್ತಂತೆ. ರಾಜ ಇಲ್ಲ ಮಂತ್ರಿ ಇಲ್ಲ ಸೈನಿಕ ಇಲ್ಲ ಸೇವಕ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಾಗವಲ್ಲಿ ಕಾಮ ಪಿಶಾಚಿ. ಶಿ ಇಸ್ ಎ ನಿಂಫೋಮ್ಯಾನಿಯಾಕ್, ಒಬ್ಬ ವ್ಯಭಿಚಾರಿ. కుక్క నా గురించి నీకేం తెలుసురా? నా రామనాథుని తప్ప ఇంకెవరిని కన్నెత్తి చూసిన దాన్ని కానురా. నా గురించి మళ్ళీ ఏదన్న కథ అల్లావా నిన్ను కాల్చేస్తాను. నేను సర్వనాశం చేయాల్సింది నిన్ను కాదురా, ఆ విజయ రాజేంద్ర బహద్దూర్ని. వాడి కంటే ముందు నువ్వు బలి అయిపోకురా. ಯಾರು ನೀನು? ಗೌರಿನಾ ನಾಗವಲ್ಲಿನಾ? ಹೇಳು. ನಾನು ಏನ್ ಮಾಡಿದೆ? ಇಲ್ಲ, ನನ್ ಪಾಪ ಮಾಡ್ದೋಡು. ಹೋಗು, ಹೊರಟೋಗು. ನನಗ್ ತೊಂದರೆ ಕೊಡ್ಬೇಡ. ನೀನ್ ನನಗಿಷ್ಟ ಇಲ್ಲ. ನೀನ್ ನನಗ್ ಬೇಕಾಗಿಲ್ಲ.
ನೀನ್ ನನಗೆ ಬೇಕಾಗಿಲ್ಲ. ಬಿಟ್ಟು ಬಿಡು ನನ್ನ ಬಿಟ್ಟು ಬಿಡು. ಡಾಕ್ಟರ್, ನನ್ ಕೊಂದು ಬಿಡಿ ಡಾಕ್ಟರ್, ನನ್ ಕೊಂದು ಬಿಡಿ. ಇಲ್ದಿದ್ರೆ ನಾನು ಯಾರನ್ನಾದ್ರೂ ಕೊಂದು ಬಿಡ್ತೀನಿ. ಡಾಕ್ಟರ್ ಪ್ಲೀಸ್ ಪ್ಲೀಸ್. ನಮ್ಮ ಮಗಳನ್ನ ಕಾಪಾಡ್ತೀನಿ ಅಂತ ಧೈರ್ಯ ಹೇಳ್ತಿದ್ದ ಆಚಾರ್ಯರಿಗೆ ಈ ರೀತಿ ಆಗೋಯ್ತು. ಇನ್ನು ಆ ನಾಗವಲ್ಲಿಯಿಂದ ನಮ್ಮ ಗೌರಿನ ಕಾಪಾಡೋರು ಯಾರು? ಅಮ್ಮ ಸರಸ್ವತಿ, ಗೌರಿ ನೋಡ್ಕೊಂತ ಹೇಳಿದ್ವಲ್ಲಮ್ಮ, ಅವಳೊಬ್ಳನ್ನೇ ಬಿಟ್ಟು ಯಾಕೆ ಬಂದೆ? ನಾನ್ ಮನೆ ಎಲ್ಲ ಹುಡುಕ್ದೆ ಅಮ್ಮ, ಗೌರಿ ಎಲ್ಲೂ ಕಾಣಿಸ್ತಿಲ್ಲ. ಡಾಕ್ಟರ್, ನನ್ ಭರತನಾಟ್ಯ ಡ್ರೆಸ್ಸು ಕಾಣ್ತಿಲ್ಲ, ಅವಳು ಕಾಣ್ತಿಲ್ಲ. ಆ ರಾಜ ಇರೋ ಜಾಗ ಗೊತ್ತಾಗಿದೆಯಲ್ಲ, ಖಂಡಿತ ಆಕೆ ಅಲ್ಲಿಗೆ ಹೋಗಿರ್ತಾಳೆ. ಡಾಕ್ಟ್ರೆ, ನನ್ ಮಗಳಿಗೆ ಅಮ್ಮ, ಕಾಪಾಡೋ ಪ್ರಯತ್ನ ನಾ ಮಾಡ್ತೀನಿ. ನಿಮ್ಮ ಮನೆ ದೇವ್ರನ್ನ ಬೇಡ್ಕೊಳ್ಳಿ. ದೈವ ಶಕ್ತಿ ಮುಂದೆ ಬೇರೆ ಯಾವ ದುಷ್ಟ ಶಕ್ತಿನೂ ಗೆಲ್ಲೋಕ್ ಸಾಧ್ಯ ಇಲ್ಲ. ವಿಜಯರಾಜೇಂದ್ರ ಬಹದ್ದೂರ್, ಬೈಟಿಗೆ ರಾ. నువ్వు నన్ను కాల్చి బూడిగా చేసిన నా పగ తీర్చుకుంటానురా. అలా మాట ಗೌರಿ ಹಿಡ್ಕೊಳ್ಳಿ, ಅದೇ ಕರ್ಕೊಂಡು ಹೋಗಿ. नमो नमः।
ಒಳ್ಳೇದು ಮಾಡ್ಲಿ. ಗುಡ್ ನ್ಯೂಸ್, ನಿನ್ನ ನಿಶ್ಚಯ ಆಗಿತ್ತಲ್ಲ ಗಂಡು, ಅವ್ರ ಜೊತೆನೆ ನಿನ್ನ ಮದುವೆ. ಹ್ಯಾಪಿ? ಡಾಕ್ಟ್ರೆ, ನಮ್ ಗೀತನ್ನು ಮದ್ವೆಗೆ ಒಪ್ಪಿಸ್ಬಿಟ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಇಬ್ಬರು ಮದುವೆನೂ ಒಂದೇ ಮಂಟಪದಲ್ಲಿ ಮಾಡಬೇಕು ಅಂತಿದ್ದೀವಿ. ನೀವು ಆಚಾರ್ಯರು ಇದ್ದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಿ. ಸಂತೋಷವಾಗಿ. ಒಳಗಡೆ ಇರೋ ಮೆಕ್ಯಾನಿಕ್ ಲವ್ ವಿಷಯನ ಅಪ್ಪನ ಮುಂದೆ ಓಪನ್ ಮಾಡೋದ್ ತಾನೇ. ಮೆಕ್ಯಾನಿಕ್ ಯಾಕೆ? ಏನ್ ತಪ್ಪು? ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ನ ಬ್ಯಾಂಕಲ್ಲಿ ಇಡ್ತಾನೆ, ಓಚರ್ನಲ್ಲಿ ಕದ್ದು ಹಣನ ಅಲ್ಲ. ಅಯ್ಯೋ, ಅದೆಲ್ಲ ಬಿಟ್ಟಾಯ್ತು ಡಾಕ್ಟ್ರೆ. ನೀವು ಗೌರಿ ಕಾಯಿಲೆ ಮಾತ್ರ ಅಲ್ಲ, ನನ್ನ ಕಾಯಿಲೆನೂ ವಾಸಿ ಮಾಡಿದೀರಾ. ಅದು ಥ್ಯಾಂಕ್ ಯು. ನೀನು ಪೂಜಾ, ನಿನಗೊಬ್ಬ ಪೂಜಾರಿ. ಇದೋ ಬಂದೆ. ಏನ್ರಿ? ಹೈವೇಲಿ ಸ್ಪೀಡ್ ಆಗಿ ಹೋಗ್ತಾರೆ, ನಮ್ ಲವ್ನ ಹಂಪಾಕಿ ಸ್ಲೋ ಮಾಡಬೇಡಿ. ಸುಮ್ನೆ ತಮಾಷೆಗೆ. ಇದೇನಿದು? ನಿಮ್ ಗ್ಲಾಮರ್ನ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡೆ. ಇರೋದೇ ಹಂಚ್ಕೊಳಕ್ ತಾನೆ. ಡಾಕ್ಟ್ರೆ, ನಿಮ್ಮಿಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಕೃತಜ್ಞತೆ ಹೇಳ್ಬೇಕಾಗಿರೋದು ನಮಗಲ್ಲ, ಅವ್ರಿಗೆ, ನಮ್ಮ ಆಪ್ತರಿಗೆ, ನಮ್ಮ ಆಪ್ತ ರಕ್ಷಕರಿಗೆ.